ಈಗ ನಿಮ್ಮ ಅಭಿಮಾನಿಯಾಗಿ ಅಥವಾ ನಿಮ್ಮ ಸಿನಿಮಾವನ್ನ ನಾವು ನೋಡಿ ಬೆಳೆದವರು, ಹಾಗಾಗಿ ನಾನು ಭವ್ಯ ಅವ್ರನ್ನ ನೋಡಿದೆ. ಓಕೆ. ಲಂಗಾದವಣಿ, ಸೀರೆ, ಈ ಥರದ ಕ್ಯಾರೆಕ್ಟರ್ ನೋಡಿದೆ. ಸಡನ್ ಆಗಿ ಒಂದು ಸಿನಿಮಾ ಬಂದ್ಬಿಡುತ್ತೆ. ಹಿಂಗ್ ನೋಡಿದೆ ಕಣ್ಣರಳಿಸಿ, ಭವ್ಯ ಮೇಡಮ್ ಒಂದು ಸ್ವಿಮ್ ಸೂಟ್ ಅಲ್ಲಿ ಇದ್ದಾರೆ, ಭವ್ಯ ಮೇಡಮ್ ಅದನ್ನ ಹೇಳ್ತೀನಿ ಕೇಳಿ. ಒಂದು ಶಾರ್ಟ್ ಡ್ರೆಸ್ ಅಲ್ಲಿ ಇದ್ದಾರೆ. ಓ, ಭವ್ಯ ಮೇಡಮ್ ಮಾಡರ್ನ್ ಬಂದ್ರು ಅಂತ ಕೇಳಿ ಹೇಳ್ತೀನಿ ಹೇಳಿ. ಇದು ಪ್ರೇಮ ಪರ್ವ, ಅದರಲ್ಲಿ ಪಕ್ಕಾ ಹಳ್ಳಿ ಕ್ಯಾರೆಕ್ಟರ್ ಅದು. ಹೌದು. ಅದು ಲಂಗ ಬೇರೆ ಪ್ಯಾಚೆ ಪ್ಯಾಚೆ. ಏನೇ ಸರ್ಸವಾ, ಬೆಂಗಳೂರಿಂದ ಯಾಕೆ ಬಂದೆ, ಕಾಲೇಜ್ನಲ್ಲಿ ಓದೋ ಆಸೆ ನಿನ್ಗ್ಯಾಕವ್ವ ಅಂದ್ರೆ ಆ ಲಿರಿಕ್ಸ್ ನೋಡಿ ಅವ್ವ. ಹೌದು. ಆ ಥರ ಕ್ಯಾರೆಕ್ಟರ್ ನಂದು. ವಿಲೇಜ್, ಟಿಪಿಕಲ್ ವಿಲೇಜ್, ನೋ ಮೇಕಪ್, ನಥಿಂಗು. ಸಣ್ಣಕ್ಕಿದ್ದೆ, ಈ ಬೋನ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ನನಗೆ. ಹೌದು, ಬ್ಯೂಟಿ ಬೋನ್. ಹೌದು, ತುಂಬಾ ಸಣ್ಣ ಇದ್ದೆ. ಆ ಥರ ಒಂದು ಕ್ಯಾರೆಕ್ಟರ್ ಇರೋರು ಹೇಗೆ ನೀವು ಈ ಥರ ಒಂದು ಕ್ಯಾರೆಕ್ಟ್ರಲ್ಲಿ ಅಂದರೆ ಏನಂತಾರೆ ಗ್ಲಾಮರ್ ಕ್ಯಾರೆಕ್ಟರ್ ಮಾಡೋಕ್ಕಾಗುತ್ತೆ? ಎಲ್ಲರಿಗೂ ಅದೇ ಭವ್ಯ ಸೂಟ್ ಆಗಲ್ಲ ಬಿಡಿ ಆ ಕ್ಯಾರೆಕ್ಟರ್ಗೆ ಅಂತ. ಮಾಡರ್ನ್ ಕ್ಯಾರೆಕ್ಟರ್. ನೆಕ್ಸ್ಟ್ ಬಂದಿದೆ ಪ್ರೇಮ ಜ್ಯೋತಿ. ಪ್ರೇಮ ಜ್ಯೋತಿಯಲ್ಲಿ ಎಂಟೈರ್ ಅರ್ಜುನ್ ಸರ್ಜಾ. ಹೌದು, ಜೋಸೆ ಮೆನ್ ಅವರು ಡೈರೆಕ್ಷನ್, ಅರ್ಜುನ್ ಸರ್ಜಾ ಹೀರೋ. ಶಾರ್ಟ್ಸ್ ಇಲ್ಲಿಗೆ ಹಾಕಿದ್ದೀನಿ, ತುಂಬ ಗ್ಲಾಮರು. ಅವರಂತೂ ನನ್ನ ಒಂದು ಶಾರ್ಟಲ್ಲಿ ಸೋಮೇಶ್ವರ ಇದರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟಲ್ಲಿ ಇದು ಯಾರಪ್ಪ ಈ ಹುಡುಗಿ ನೋಡ್ಬಿಟ್ಟು ಅವರು ಅವತ್ತೇ ಹೇಳ್ಬಿಟ್ರು, ನೀನು ಬೇಡಮ್ಮ ಕರ್ನಾಟಕಕ್ಕೆ ದೊಡ್ಡ ಹೀರೋಯಿನ್ ಆಗಿ ಮೆರೀತೀಯ. ನಂದು 2ನೇ ಪಿಕ್ಚರೇ ಇರಬೇಕು ಅದು. ಅವರು ಹೇಗೆ ಹೇಳಿದ್ರೋ ಗೊತ್ತಿಲ್ಲ ಅವ್ರ ಬಾಯಿಂದ. ಆಗ ಅವ್ರು ಹೇಳಿದ್ರು ಆ ಚಿತ್ರದಲ್ಲಿ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್, ಥ್ರೂಔಟ್ ಗ್ಲಾಮರ್. ಹೆಂಗೆ ಕ್ಯಾರಿ ಮಾಡಿದ್ರಿ ಅದು? ಐ ಡೋಂಟ್ ನೋ, ಎಂಟರ್ ಕ್ಯಾರೆಕ್ಟರ್ ವೈಸೂ ಅಷ್ಟೇ. ನಿಮ್ಗೆ ಹೇಳ್ದಾಗೆ ನಾನು ಆ ಕ್ಯಾರೆಕ್ಟರ್ ಕೊಟ್ಟಾಗ ನಾನು ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮೋಸ್ಟ್ಲಿ ಇಟ್ ಈಸ್ ಈಸಿ ಫಾರ್ ಮಿ ಟು ಆಕ್ಟ್ ಎಲ್ಲ ಅನ್ಸುತ್ತೆ. ಸಾಮಾನ್ಯವಾಗಿ ಹೆಂಗೆ ಅಂದ್ರೆ ತುಂಬಾ ಸುಸಂಸ್ಕೃತ ಪಾತ್ರವನ್ನ ಮಾಡಿದಾಗ ಓ ಇವರು ನಮ್ಮನೆ ಹುಡುಗಿ ತರ ಅಂತ ಫ್ಯಾಮಿಲಿ ಆಡಿಯನ್ಸ್ ನೋಡಿರ್ತಾರೆ. ಹಿಂಗೆ ಸಡನ್ ಆಗಿ ಅದ್ರ ಅಪೋಸಿಟ್, ಫುಲ್ ಶಾರ್ಟ್ಸ್, ಫುಲ್ ಗ್ಲಾಮರಸ್. ಜನ ಹೆಂಗ್ ತಗೊಂಡ್ರು ಸಾಂಗ್ಸ್? ಆಮೇಲೆ ನಮ್ಮ ಜನ ತಗೊಳ್ಳೋದೇ ಸೆಕೆಂಡ್ ಪ್ರಶ್ನೆ, ನಮ್ಮ ಇಂಡಸ್ಟ್ರಿಯಲ್ಲೇ ಟಾಕ್ ಆಗೋಗಿತ್ತು ಶಿ ವಾಂಟ್ ಅದೇ. ಆಮೇಲೆ ನೋಡಿದ್ರು ಶಿ ಈಸ್ ಡೂಯಿಂಗ್. ನೆಕ್ಸ್ಟ್ ಬಂದಿದೆ ಪ್ರಳಯ ಅಂತಕ, ಇನ್ನೂ ನೆಕ್ಸ್ಟ್ ಲೆವೆಲ್. ಆ ಪಿಕ್ಚರ್ ನೋಡಿ ರವಿಚಂದ್ರನ್ ಅವರು ನನಗೆ ಇದು ಆಫರ್ ಮಾಡಿದ್ದು. ಆಗ ವೀರಸ್ವಾಮಿ ಅವರು ದೊಡ್ಡ ಪ್ರೊಡಕ್ಷನ್, ಈಶ್ವರಿ ಬ್ಯಾನರ್. ಇಟ್ಸ್ ಎ ನಂಬರ್ 1 ಮೂವಿ. ಎಷ್ಟು ಅಮಿತಾಬ್ ಬಚ್ಚನ್, ರಜನಿಕಾಂತ್ ಮೂವೀಸು, ಅಂಬರೀಷ್, ವಿಷ್ಣು ಸರ್ ಎಲ್ಲ ಹ್ಯಾಟ್ಸ್ ಅಪ್ ಟು ಹಿಮ್. ಅದೊಂದೇ ಅವಾಗಲೇ ಅವರು ಲಾಸ್ಟ್ ಅನ್ಸುತ್ತೆ, ಅದೊಂದೇ ಪಿಕ್ಚರು. ಅದಾದ ನಂತರ ಅವರು ತುಂಬ ಜಾಸ್ತಿ ಸಹ ಇರಲಿಲ್ಲ. ಬಟ್ ಒಂದು ನಮ್ಮದು ಬಂದು ಎಲ್ಲಿ ಅದು ಪೂಜೆ ಆಗಿದ್ದು ಅಂದರೆ ಈ ಹಲ್ಸೂರ್ ಲೇಕಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ. ಬಟ್ ನನ್ಗೆ ಗೊತ್ತೇ ಇರಲಿಲ್ಲ ಇವರು ಸ್ವಿಮ್ಮಿಂಗ್ ಶೂಟ್ ಹಾಕೋಬೇಕು ಏನು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ. ನಿಮಗೆ ಕಥೆಯಲ್ಲೆಲ್ಲ ಗೊತ್ತೇ ಇರಲಿಲ್ಲ? ಗೊತ್ತೇ ಇರಲಿಲ್ಲ. ಇದು ಗ್ಲಾಮರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅಷ್ಟೇ. ಈ ಥರ ಸ್ವಿಮ್ಮಿಂಗ್ ಹೋಗಿದೆ. ಸ್ಪಾಟಲ್ಲಿ ನೋಡ್ತೀನಿ ಸ್ವಿಮ್ಮಿಂಗ್ ಪೂಲು. ಒಂದು 5-6 ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾರೆ ಎಲ್ಲ. ನೀವು ಹಾಕ್ಲೇಬೇಕು ಅಂತ ಹೇಳಿದ್ರು. ಅಮ್ಮ ಹತ್ರ ಹೋಗಿ ನಾನು ನೋಡಿದೆ. ಒಪ್ಕೊಂಡಿದ್ಯಾ ಕ್ಯಾರೆಕ್ಟರು ಮಾಡು ಅಂತ ಹೇಳಿದ್ರು. ಅಮ್ಮ ಹೇಳಿದ್ರು ನಿಮ್ಮೊಂದು ಚೆನ್ನಾಗಿ ಕೇಳಬೇಕಿತ್ತು. ಈಗ ಒಪ್ಕೊಂಡ್ಮೇಲೆ ನಾವು ಅದನ್ನು ಇದು ಮಾಡಬಾರ್ದು, ಅವ್ರಿಗೂ ತೊಂದರೆ ಆಗುತ್ತೆ. ಅವಾಗೆಲ್ಲ ಹೊಸದಲ್ವ ನಮಗೆ ಅಷ್ಟು. ಆಮೇಲೆ ಅದ ನಂತರ ನಾನು ಸ್ವಲ್ಪ ಹುಷಾರಾದೆ. ಎಲ್ಲ ಲೆಸನ್ಸ್ ಕಲಿಸ್ತಾ ಇರುತ್ತೆ ಪ್ರತಿಯೊಂದು ಇದು ಹೆಜ್ಜೆಗೂ ನಮಗೆ. ಹೀಗಿರಬಾರ್ದು ನೆಕ್ಸ್ಟ್ಗೆ ಒಂದು ಸರಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದ್ರ ಒಂದು ವಿಷಯ ನಮಗನ್ಸಿದ್ದು, ಈಗಲೂ ನಾವು ಪ್ರಳಯ ಅಂತಕ ಸಿನಿಮಾ ನೋಡಿದ್ರೆ, ನಿಮ್ಮ ಕ್ಯಾರೆಕ್ಟರ್ ನೋಡಿದ್ರೆ, ಎಷ್ಟೋ ಸಂದರ್ಭದಲ್ಲಿ ನಾವು ಹಾಕೋ ಪೋಷಾಕು ಹೆಂಗ್ ಬೇಕಾದ್ರೆ ರೀಡ್ ಆಗ್ಬೋದು. ಬಟ್ ನೀವು ನಮಗೆ ತಪ್ಪಾಗಿ ಅನ್ನಿಸ್ಲೇ ಇಲ್ಲ. ಆಮೇಲೆ ಆ ಥರ ಹೇಳ್ದೆ ನಾನು ಅವ್ರಿಗೆ, 2 ಪೀಸ್ ಎಲ್ಲ ಹಾಕಲ್ಲ ದಯವಿಟ್ಟು, ಅದೆಲ್ಲ ಒಪ್ಕೊಂಡಿದ್ದೀನಿ. ಸರಿಯಾಗಿ ಒಂದು ನಾರ್ಮಲ್ ಒಂದು ಲೆಂತಿ ಹಾಕೊಳ್ತೀನಿ. ಬಟ್ ನನಗೇನು ಆ ಥರ ತುಂಬ ಇದೆ ಅನಿಸಿಲ್ಲ. ನನಗೆ ಅನಿಸಿಲ್ಲ ಆ್ಯಕ್ಚುಲಿ. ಫಸ್ಟ್ ನಂಗೆ ಕಸಿವಿಸಿ ಆಯಿತು, ಯಾಕೆಂದರೆ ಫಸ್ಟ್ ಟೈಮ್ ಹಾಕಿದ್ದಲ್ವ ಅದು, ಕಸಿವಿಸಿ ಆಯಿತು. ಆಮೇಲೆ ಆ ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಅದನ್ನು ಈ ಥರ ಕಮರ್ಷಿಯಲ್ ತುಂಬ ಚುಡಾಯಿಸೋ ಅಂಥ ಕ್ಯಾರೆಕ್ಟರ್. ರವಿಚಂದ್ರನ್ ಅವ್ರ ಫಸ್ಟ್ ಮೂವಿ ಅನಿಸುತ್ತೆ ಅವ್ರದ್ದು. ರವಿಚಂದ್ರನ್ ಅವ್ರದ್ದು ಫಸ್ಟ್ ಮೂವಿ. ಬೇರೆ ಚಿಕ್ಕ ಪುಟ್ಟದಲ್ಲಿ ವಿಲನಿಶ್ ಎಲ್ಲ ಮಾಡಿದ್ದಾರೆ. ನಾನೊಬ್ಬ ಮೇಜರ್ ಆಗಿ ಆಸ್ ಎ ಹೀರೋ ಅದರಲ್ಲೇ ಮಾಡಿದ್ದೆ ರವಿಚಂದ್ರನ್. ಈಸ್ ವೆರಿ ಏನಂತಾರೆ,
ತುಂಬ ಇಮ್ಯಾಜಿನರಿ ಅವ್ರದ್ದು. Crazy. ಹೀಗೆ ಮಾಡಬೇಕು, ಕ್ರೇಜಿ ಸ್ಟಾರ್ ಅಂತ ಸುಮ್ಮನೆ ಕರೆದಿದ್ದೀವಿ. ಅದೇ ಒಂದು 2-3 ಆ ಚಿತ್ರದಲ್ಲೇ ಸೆಟ್ಗಳು ಹಾಕಿದ್ದಾರೆ. ಹಾ. ಅವಾಗಲೇ ಅವ್ರಿಗೆ ಒಂದು ಇದೆ ಎಷ್ಟು ಇತ್ತಲ್ವಾ ಅವ್ರಿಗೆ ಮೈಂಡ್ ಸೆಟ್ಟು, ಈ ಥರ ಮಾಡಬೇಕು. ಬಹಳಷ್ಟು ದೊಡ್ಡ ದೊಡ್ಡ ಸೆಟ್ ಹಾಕ್ತಿದ್ರು. ನಾನು ಯಾವ ಪಿಕ್ಚರಲ್ಲೂ ಆ ಥರ ನೋಡಿಲ್ಲ, ಈಶ್ವರಿ ಬ್ಯಾನರಲ್ಲೇ ನೋಡಿದ್ದು. ಓ ಹಂಗೆ. ಹಾ. ಆ ಥರ ಆ ಲಕ್ಸುರಿ ಸೆಟ್ಟು ಲಕ್ಸುರಿ ಎಷ್ಟೇ ಅವಾಗಲೇ ಅವ್ರ ನೇಚರೇ ಆಗಿತ್ತು. ಏನು ಎಷ್ಟು ದೊಡ್ಡ ಖರ್ಚು ಮಾಡೋರು ಅಂದರೆ ಅದು ಕ್ಯಾರ್ ಇಲ್ಲ ಅವ್ರಿಗೆ. ಅಂದರೆ ಚಿತ್ರ ಚೆನ್ನಾಗಿ ಬರಬೇಕು ಅವ್ರಿಗೆ. ಅದಾದ ನಂತರ ಅಲ್ವಾ ಪ್ರೇಮಲೋಕ ಅದೆಲ್ಲ Correct, ಹೌದು, ಮಾಡಿದ್ದು ಹೌದು. ಅವರು. ಅವ್ರ ಬಿಗಿನಿಂಗಲ್ಲೇ ಆ ಥರ ಒಂದು ಆ್ಯಟಿಟ್ಯೂಡ್ ಇತ್ತು ಅವ್ರದ್ದು. ಒಳ್ಳೆ ಚಿತ್ರಗಳು ಏನ್ ತಲೆ ಕೆಡಿಸ್ಕೊತಿರ್ಲಿಲ್ಲ, ಇದು ಹಾ, ಬೇಕು ಹಾ. ಅಂದ್ರೆ ಅದ್ ಬೇಕು. ಹೌದು ಹಾಗೆ. ಬೇಕು ಅಂತಿದ್ರು. ಆಮೇಲೆ ಅದರಲ್ಲಿ ನೋಡಿ ಒಂದು ರಾತ್ರಿ ಬಂದರೆ ಏನು ತೊಂದರೆ, ನಿನ್ನ ಬಿಟ್ಟು ಸಮಥಿಂಗ್ ಇಸ್ ಹಾ, ದ. ಇದೆ. ಹಾ. ತುಂಬ ಒಳ್ಳೆ ಸಾಂಗ್. ಅದು ಕೇಳಿದ್ರೆ ಹಾ. ಅದಕ್ಕೆ ನಮ್ಮ ಮಧುಸೂದನ್ ಅವ್ರ ಕ್ಯಾಮ್ರಾಮನ್ ಹ್ಮ್. ಕೇಳಿ ನೋಡಿದಿರಾ, ಗೊತ್ತು ಗೊತ್ತು ಗೊತ್ತು. ಈಸ್ ಮಾಸ್ಟರ್ ಹ್ಮ್. ಪರ್ಸನ್ ಅವರು. ಹ್ಮ್. ಆ ಚಿತ್ರಕ್ಕೆ ಅವರೇ ಒಂದು ನಮ್ಮ MG ರೋಡಲ್ಲೆಲ್ಲ ನಮ್ಮ ಕಾಟ್ ಹೋಗುತ್ತೆ, ಇದರಲ್ಲೆಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಇತ್ತು ಆ ಸಾಂಗಲ್ಲಿ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. Imaginary shoots. ಇಮ್ಯಾಜಿನರಿ ಹಾ. ಫಸ್ಟ್ ಪಿಕ್ಚರ್ ನಾನು ಆ ಥರ ಮಾಡಿದ್ದು. Okay. ಇಟ್ ವಾಸ್ ಎ ಬ್ಯೂಟಿಫುಲ್. ಆಮೇಲೆ ಚೆನ್ನೈಲಿ ಮಾಡೋದು ಒಂದೆರಡು ಸಾಂಗ್, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಅದು 2 ಸರಿ ರಿಪೀಟ್ ಆಗುತ್ತೆ. ಅವ್ರು ನನ್ನ ಕಿಂಡಲ್ ಮಾಡೋದು, ನಾನು ಅವ್ರು ಕಿಂಡಲ್ ಮಾಡೋದು. ಹೇ, 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 ಹೇ. ತುಂಬ ಚೆನ್ನಾಗಿದ್ದು. ರೇಷ್ಮೆಯ ಸೀರೆ ಉಟ್ಟು ಕೈ ತುಂಬ ಮಲೆಯುಟ್ಟು ನಡುವಲ್ಲಿ ಸಿಕ್ಕಿಸುವೆಯ ಜಯಮ್ಮ, ಇದು ನಡುವಲ್ಲ ಮನ್ಸು ಕೇಳಮ್ಮ. Nice. ನಾನು ಗುಣುಗ್ತಾ ಇರ್ತೀನಿ ಎಲ್ಲ ಹಾಡುಗಳನ್ನು, ಹೌದೌದು ಕರೆಕ್ಟ್. ಗುಣುಗ್ತಾ ಇರ್ತೀನಿ, ಬಟ್ ನಾಪಿಸ್ಕೊಳ್ತಾ ಇರ್ತೀನಿ, ಹಾಡ್ತಿರ್ತೀನಿ ಸ್ವಲ್ಪ ಸ್ವಲ್ಪ. ನಿಮ್ಮಿಂದ ಬಂದ್ ಚುಡಾಯಿಸು. ಫೇವ್ರೆಟ್ ಸಾಂಗ್ಸ್ ಅವೆಲ್ಲ. ಏನು ಜನಗಳಿಗೆ ಕ್ರೇಜ್ ಅಂದರೆ ನನ್ನ ಸಾಂಗ್ಸ್ ಅಂದರೆ. ಹಾ. ಮೊನ್ನೆ ಕೂಡ ನಾನು ಯಾವುದೋ ಒಂದು ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ನನ್ನ ಕಟ್ಟ ಅಭಿಮಾನಿ ಅವರು. ಯಾವುದೋ ಒಂದು ವಿಷಯಕ್ಕೆ ನಮ್ಮ ಮನೆಗೆ ಬಂದರು, ಮೇಡಮ್ ನಮ್ಮದು ಕರೋಕೆ ಇದೆ, ನೀವು ದಯವಿಟ್ಟು ಬರಬೇಕು, ನಿಮ್ಮ ಹಾಡುಗಳನ್ನ ನಾವು ಹಾಡಿರ್ತೀವಿ ಅಂತ ಹೇಳಿ ಹ್ಮ್. ಕರೆಸ್ಕೊಂಡ್ರು. ಏನು ಹಾಡುಗಳು ಹಾಡೋದ್ರಂದ್ರೆ, ನಾನು ಇಷ್ಟೊಂದು ಪಿಕ್ಚರ್ಗಳು ಹಾಡಿದ್ದೆ ನಂದು ಅಂತ. ಅಷ್ಟು ನಿಮ್ಮ ಹಾಡೇ ಇತ್ತು ಅಲ್ಲಿ? ನನ್ನ ಹಾಡೆ. ವಾವ್. ಹಾಂ, ಗ್ರೇಟ್. ನನಗೆ ಖುಷಿ ಆಯಿತು ಅಲ್ಲಿ ಕೂತ್ಕೊಂಡು ಎಲ್ಲ ಅವ್ರು ಹಾಡಿದ್ದ ಹಾಡುಗಳು ನಾನು ಒಂದು ಕೆಲವು ಹಾಡಿದೆ. ಈ ಥರ ಚೆನ್ನಾಗಿತ್ತು. ಈ ಥರ ಜನಗಳು Okay. ಕ್ರೇಜು. ಒಳ್ಳೊಳ್ಳೆ ಸಾಂಗ್ಸ್ ಇದೆ ಆಗಿನ ಟೈಮಲ್ಲಿ. ಸಾಂಗ್ಸು ಬ್ಯೂಟಿಫುಲ್ ಸಾಂಗ್ಸ್, ಮರೆಯೋಕ್ಕೆ ಆಗೋದಿಲ್ಲ. ನಿಮ್ ಫೇವ್ರೇಟ್ ಯಾವುದು? ಫೇವ್ರೆಟ್ ಹಾ. ನೀ ಮಿಟ್ಟಿದ ಸಾಂಗು. ಹಾ. ನೀ ಮಿಟ್ಟಿದ ಇದು ಹಂಫರಸ್. ಹೋ ಗಾಡ್, ಯುಗ ಯುಗಗಳೇ ಸಾಗಲಿ. ಅಲ್ಲೇ ಹಂಫರಸ್ 2 ಲೈನ್ ಅಷ್ಟೇ. ನಾವು ಚೆನ್ನಾಗಿ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನಗೆ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಇನ್ನೊಂದು ಹಾಡು ಯಾವುದು? ಇದು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಇಂದೇತಕೋ ನಾನಿನ್ನಲೇ ಬೇರೆವಂತ ಮನಸ್ಸಾಗಿದೆ. ಅದಂತೂ ಹೃದಯಕ್ಕೆ ಹೋಗಿ ಚುಚ್ಚಿ ಆಚೆ ಬಂದ್ಬಿಡುತ್ತೆ. ಆ ಸಾಂಗ್ ಅಂತೂ ಯಪ್ಪಾ. ರಿಯಲಿ ಅದಂತೂ ಜುಮ್ ಅನ್ನುತ್ತೆ. ಅದು ಮ್ಯೂಸಿಕ್ ಅದು ರಿಯಲಿ. ಅದನ್ನು ಅಷ್ಟೇ ಚಿತ್ರದಲ್ಲಿ 3 ಸರಿ ಬೇರೆ ಬೇರೆ ವರ್ಷನ್ಸ್ ಗಳಿವೆ. ಬೇರೆ ಬೇರೆ. Correct. ಆಮೇಲೆ ಪ್ರಳಯಾಂತಕ ಆಗಿದ್ದೆ ನನಗೆ ಹ್ಮ್. ದ್ವಾರಕೀಶ್ ಅವ್ರ ಕಡೆಯಿಂದ. ಯಾವ ಫಿಲ್ಮ್ ಅದು? ನೀ ಬರೆದ ಕಾದ. ನೀ ಬರೆದ ಕಾದಂಬರಿ. ಸಾರಿ. ಹಾ. ನಾನು ಅಯ್ಯೋ, ಮತ್ತೊಂದು ಬ್ಲಾಕ್ ಬಸ್ಟರ್. ಹಾ ಇದೆಲ್ಲ ಒಂದು ಇದಾಯ್ತು ಹಾ, ಅಂದ್ರೆ ಹೌದು. ನೆಕ್ಸ್ಟ್ ವಿಷ್ಣು ಅವ್ರ ಜೊತೆ ನನಗೆ ಸಕ್ಸಸ್ ಆಯ್ತು ನೋಡಿ. ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಆ ಚಿತ್ರ. ಹೋ ಎಷ್ಟು ಸಿನಿಮಾ, ಹೌದು. ಎಷ್ಟು ಕೌಂಟ್, ಎಷ್ಟು ವಿಷ್ಣು ಸರ್ ಜೊತೆ? ಅಲ್ಲಿಂದ ವಿಷ್ಣು ಸರ್ ಅವ್ರ ಜೊತೆ ಮಾಡಿದ್ದಾನೆ. ಹೌದು, heroine ಆಗಿ. ಫಸ್ಟ್ ಹೀರೋ- ತಂಗಿಯಾಗಿ ಮಾಡಿದ್ಬಿಟ್ಟು ತಂಗಿಯಾಗಿ ಮಾಡಿದಾಗಿಲ್ಲ. ಆಮೇಲೆ ಅದ್ರಲ್ಲಿ ಸ್ವಲ್ಪ ಏನೋ ಮಾತುಗಳು ಬಂತಂದೆ ದ್ವಾರಕೀಶ್ ಅವ್ರ ಜೊತೆ. ನಾ ಮಾಡಲ್ಲ ಭವ್ಯ ಜೊತೆ ಅಂತೆಲ್ಲ. ಆಮೇಲೆ ದ್ವಾರಕೀಶ್ ಅವರು ನನಗೆ ಭವ್ಯ ಬೇಕೇ ಬೇಕು, ಈ ಕ್ಯಾರೆಕ್ಟರ್ ಅವರೇ ಸೂಟು. ಎಷ್ಟು ಜನಕ್ಕೆ ಹೇಳಿಲ್ಲ ಅವರು, ನನ್ನ ಹತ್ರನೂ ಹೇಳಿದ್ರು, ನನ್ಗೆ ಭವ್ಯ ಬೇಕು, ಏನು ಮಾಡ್ತೀಯ ಮಾಡಪ್ಪ. ಫೈನಲಿ
ಎಲ್ಲ ಇದಾಯಿತು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ವಾರ್ಕೀಸ್. ಆ ಥರ ಯಾರಾದರೂ ಹೇಳ್ತಾರೇನ್ರಿ ಮಕ್ಕದ ಮೇಲೆ ಹೊಡೆದಿತ್ತ, ಅವ್ರ ಸ್ವಭಾವನೇ ಹಾಗೆ ದ್ವಾರ್ಕೀಸ್. ನಂಗೆ ಬೇಕಂದ್ರೆ ನಂಗೆ ಬೇಕು. ಜೊತೆಗೆ ಅವರಿಬ್ರು ತುಂಬಾ ಗಳಸ್ಯ ಕಂಠಸ್ಯ ಫ್ರೆಂಡ್ಸ್. ಹೌದು, ಎಷ್ಟು ಕ್ಲೋಸ್ ದ್ವಾರ್ಕೀಸ್ ಫ್ರೆಂಡ್ಸ್. ಸರ್ ಮತ್ತು ಹೌದು ವಿಷ್ಣುವರ್ಧನ್ ಸರ್ ಇಬ್ರು. ಹೌದು. ಸ್ವಲ್ಪ ಅದಾದ್ಮೇಲೆ ನಂತರ ಸ್ವಲ್ಪ ಗ್ಯಾಪ್ ಆಯ್ತು ಅವರಿಗೆ. ಬಟ್ ಆಮೇಲೆ ಮತ್ತೆ ಒಟ್ಟಿಗೆ ಆದ್ರಲ್ಲ. ಕರೆಕ್ಟ್. ಆತ್ಮ ಬಟ್ ಎಂತ ಫಿಲಮ್ ಅದು, ನೀ ಬರೆದ ಕಾದಂಬರಿ. ಬರ್ದ ಕಾದಂಬರಿ ಯಾವುದು ಅದನ್ನ ತೆಲುಗು ಮಾಡಿದ್ರು, ಇವರೇ ಮಾಡಿದ್ರು, ದ್ವಾರ್ಕೀಸ್ ಸರೇ ಮಾಡಿದ್ರು. ತೆಲುಗು ಮಾಡಿದ್ರು, ತಮಿಳ್ ಮಾಡಿದ್ರು. ತೆಲುಗಲ್ಲಿ ರಜನಿಕಾಂತ್ ಮಾಡಿದ್ರು. ತೆಲುಗಲ್ಲಿ ಶ್ರೀದೇವಿ ಕೃಷ್ಣ, ತಮಿಳಲ್ಲಿ ರಜನಿಕಾಂತ್ ಶ್ರೀದೇವಿ. ಸಕ್ಸಸ್ಸೇ ಆಗ್ಲಿಲ್ಲ ಅದು. ಆಮೇಲೆ ಇವ್ರು ಹೇಳಿದ್ರು ಹಾಗೆ, ನೋಡೆ ನಿನ್ನನ್ನು ಒಂದು ಪಿಕ್ಚರ್ ಹಾಕ್ಕೊಂಡೆ ನಾನು, ನಾನೇ ಬಿಟ್ಬಿಟ್ಟೆ ಕಣೆ, ಎಲ್ಲರೂ ನಿನ್ನ ಹಾಕ್ಕೊಂಡು ಎಷ್ಟೆಷ್ಟು ದುಡ್ಡು ಮಾಡಿದ್ರು ಕಣೆ. ವಿಷ್ಣು ಜೊತೆ ಹಾಕೊಂಡು ನಾನು ಒಂದೇ ಪಿಕ್ಚರ್ ಗಣೆ ಮಾಡಿದ್ದು ನಿನ್ನ ಜೊತೆ. ಅದೇ ಅವತ್ತು ನನ್ನ ಹತ್ರ ಹೇಳ್ಕೊಂಡ್ರು ಅವರು. ಇಟ್ಸ್ ಆಲ್ ಇನ್ ಇದು. ಆ ಫಿಲಮ್ ಕಣ್ಮುಂದೆ ಸುಮ್ಮನೆ ಪಿಕ್ಚರೈಸೇಷನ್ ನೆನಪಿಸ್ಕೊಂಡ್ರೆ ವಾವ್ ಅನ್ಸುತ್ತೆ. ಓಹ್ ರಿಯಲಿ ಗ್ರೇಟ್. ಅವಾಗ ಅವ್ರು ಚೆನ್ನೈಲಿ ವಾಸ ಮಾಡ್ತಾ ಇದ್ರು. ಎಷ್ಟು ದೊಡ್ಡ ಫ್ಲೋರ್ ಗೊತ್ತಾ ಅವ್ರದ್ದು ಚೆನ್ನೈಯಲ್ಲಿ. ಅಲ್ಲೇ ಮನೆಯಲ್ಲೇ ಶೂಟ್ ಮಾಡಿದ್ರು. ಒಂದು ನೀ ಬರೆದ ಕಾದಂಬರಿ ಸಾಂಗ್ ಒಂದು ಬಿಟ್ಟು ಮಾತ್ರ ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಚೆನ್ನೈಯಲ್ಲಿ. ಕೆಲವು ರೋಡ್ ಸೀನ್ಸ್ ಎಲ್ಲ ಮಾಡಿದ್ರು. ಅದನ್ನ ಊಟಿಯಲ್ಲಿ ಮಾಡಿದ್ರು. ಅದು ಹೀಗಾಗಿ ತುಂಬ ಒಳ್ಳೆ ಒಂದೊಂದು ಸೀನ್ ಕೂಡ ಅದು ಹಾಡು ಹಂಗೆ ಇದೆ, ಹಾಡು ಹಾಗೆ ಇದೆ. ಎಲ್ಲ ಸಾಂಗ್ಸು ಹಿಟ್ ಅದ್ರಲ್ಲಿ. ತುಂಬ ಚೆನ್ನಾಗಿ. ಫೇವರೇಟ್ ಯಾವುದಲ್ಲಿ? ನೀ ಮಿಟ್ಟಿದ ಸಾಂಗ್. ಬಟ್ ಅದು ಅಂದರೆ ಇದೆಲ್ಲ ಮಾಡ್ತಿದ್ದೆ, ಒಂದು ಪಿಕ್ಚರ್ 2 ಪಿಕ್ಚರ್. ಬಟ್ ಇಟ್ಸ್ ಬ್ರೇಕ್ ಕೊಟ್ಟಿದ್ದು ನೀ ಬರೆದ ಕಾದಂಬರಿ. ಎಲ್ಲೋ ಸೂಪರ್ ಸ್ಟಾರ್ಗೆ ಹೋಗ್ಬಿಟ್ಟು ಅದು ಆ ಚಿತ್ರ ಸ್ಪೈಕ್ ಅಪ್. ಹಾಂ, ಅಂದರೆ ವಿಷ್ಣು ಸರ್ ಸೂಪರ್ ಸ್ಟಾರು. ಹೌದು. ಅವ್ರ ಜೊತೆ ಆ ಚಿತ್ರ ಸೂಪರ್ ಹಿಟ್ ಆಗಿ, ಆಮೇಲೆ ನಂತರ ದಿನದಲ್ಲಿ ನಾನು ನೆವರ್ ಟರ್ನ್ ಬ್ಯಾಕ್. ವಿಷ್ಣು ಸರ್ ಜೊತೆ ಕಂಟಿನ್ಯೂಸ್ ಆಗಿ 15 ಪಿಕ್ಚರ್ ಮಾಡಿದೆ ಅವ್ರ ಜೊತೆ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಇವರಿಬ್ರು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಯಾರ್ದು? ವಿಷ್ಣು ಸರ್ ಮತ್ತು ಭವ್ಯ ಅವ್ರದ್ದು. ಹಾ, ಈ ಪೇರ್ ಚೆನ್ನಾಗಿದೆ ಆನ್ ಸ್ಕ್ರೀನ್. ಆಫ್ಟರ್ ನೀ ಬರ್ದ ಕಾದಂಬರಿ ಓಕೆ. ಅವ್ರು ಮಾಡಲ್ಲ ಅಂದವರು ಎಲ್ಲ ನನ್ನ ಪಿಕ್ಚರಲ್ಲೇ, ನಮ್ದು ವಿಷ್ಣು ಸರ್ದೇ. ಆಮೇಲೆ ಎಷ್ಟು ಅವರು ನಮ್ಗೆ ಕ್ಲೋಸ್ ಆಯ್ತು ಅಂದ್ರೆ ಎಷ್ಟು. ಏನಂತಿದ್ರು ಆಮೇಲೆ ಅವರು? ಆಮೇಲೆ ಇಟ್ಸ್ ವೆರಿ ಕ್ಲೋಸ್ ಟು. ಅಲ್ಲ ಹೇಳಿದ್ರು ಅದನ್ನ ಮಾಡಲ್ಲ ಅಂತ ಹೇಳಿದ್ದೆ, ಆದ್ರೂ ಮಾಡಿದೆ, ಆಮೇಲೆ ಇಷ್ಟ ಆಯ್ತು ಅಂತ ಹೇಳಿದ್ರು. ಐ ನೆವರ್ ಸ್ಪೋಕ್ ಆಲ್ ದೋಸ್ ಥಿಂಗ್ಸ್. ಒಂದು ಲೆವೆಲ್ಗೆ ಮೇಂಟೈನ್ ಮಾಡ್ತೀನಿ ಎಲ್ಲ. ಕೆಲವೊಂದು ಜಲ್ನೆಸ್ ಹೇಗಿತ್ತು ನಿಮ್ಮಿಬ್ಬರದು, ವಿಷ್ಣು ಸರ್ ಮತ್ತು ನಿಮ್ದು? ವೆರಿ ಕ್ಲಾಸ್ ಆಗಿತ್ತು. ಕೆಲವೊಂದು ಸರಿ ಅವ್ರು ಮೂಡಿ, ಇಟ್ಸ್ ವೆರಿ ಮೂಡಿ. ಬಟ್ ಅವ್ರು ಮೂಡಿದಾಗ ಮಾತ್ರ ಎಷ್ಟು ಜೋವಿಯಲ್ಲಾಗಿರ್ತಿದ್ರು, ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ರು, ಎಷ್ಟು ಒಳ್ಳೆ ಕಲಾವಿದರು, ಎಷ್ಟು ಸುರದ್ರೂಪಿ ಅವರು. ಓಹ್, ಹ್ಯಾಟ್ಸ್ ಆಫ್ ಟು ಹಿಮ್. ನಮ್ಮ ಅವ್ರದ್ದು ಒಂದು ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿತ್ತು. ಓ ಗಾಡ್, ರಿಯಲಿ ಗ್ರೇಟ್. ಅಲ್ಲ, ವೆನ್ ಯು ಲುಕ್ ಬ್ಯಾಕ್ ಏನ್ ಅನ್ಸುತ್ತೆ ಅಂದ್ರೆ, ಅವ್ರ ಜೊತೆ ಯಾಕೆ ನಿಮ್ಮಿಬ್ಬರದು ಕೆಮಿಸ್ಟ್ರಿ ವರ್ಕ್ ಆಯ್ತು ಅನ್ಸುತ್ತೆ ನಿಮ್ ಪ್ರಕಾರ? ಅದು ನೀ ಬರ್ದ ಕಾದಂಬರಿಯಲ್ಲಿ ಕ್ಯಾರೆಕ್ಟರೇ ಆಗಿದೆ. ಅದು ಹೀರೋ ಹೀರೋಯಿನ್ ಕ್ಯಾರೆಕ್ಟರ್. 15 ಸಿನಿಮಾ ಮಾಡೋಕೆ ಇವ್ರು ಏನ್ ಪ್ರತಿ ಸಿನಿಮಾನು ಇವ್ರಿಬ್ರು ಚಂದ ಕಾಣ್ತಾರಲ್ಲ, ಅಥವಾ ಇವ್ರಿಗೆ ಹೇಳಿಸಿ ಮಾಡಿಸೋ ಪಾತ್ರ ಇದೆ ಅಂತಿರಲ್ಲ. ಅದು ನೀ ಬರ್ದ ಕಾದಂಬರಿ ಒಂದು ಜೋಡಿ ಅಷ್ಟು ಸಕ್ಸಸ್ ಆಗಿ ನಮ್ಮನ್ನ ಆ ಥರ ಒಂದು ಕರ್ಕೊಂಡು ಬಂತು ಅನ್ಸುತ್ತೆ. ಅದು ಬ್ರೇಕ್ ಆಗಿ ಅದರಲ್ಲಿ ಕ್ಯಾರೆಕ್ಟರ್ ನಮ್ಮಿಬ್ಬರದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫು ಡೈಲಿ ದಿನ ಬೆಳಗಾದರೆ ನಡೆಯೋವಂಥರ ಒಂದು ಸ್ಟೋರಿ. ಆ ಥರ ಒಂದು ಸೂಪರ್ ಹೀರೋ ಜೊತೆ ನಾನು ಮಾಡಿರೋದು ಒಂದು ಹೊಸ ಪರಿಚಯ ನಂದು. ಒಂಥರ ಎಲ್ಲ ಜನಗಳೇ ಒಂದು ವಸ್ತು ಅಲ್ವಾ. ಹಾಗಾಗಿ ಆ ಕ್ಯಾರೆಕ್ಟ್ರು ಅಷ್ಟೇ ಚೆನ್ನಾಗಿತ್ತು, ಸಾಂಗ್ಸು ಚೆನ್ನಾಗಿತ್ತು. ನಮ್ಮ ದ್ವಾರ್ಕೀಶ್ ಅವ್ರದ್ದು ಮೊದಲನೇ ಚಿತ್ರ ನಿರ್ದೇಶನ ಕೂಡ ಅದು. ಇಟ್ಸ್ ವೆರಿ ಲೆಜೆಂಡ್ರಿಗಳ ಜೊತೆ ಕೆಲಸ ಮಾಡ್ಬಿಟ್ರಿ ಅಲ್ಲ ನೀವು. ಹೌದ್ರಿ. ಬಟ್ ಇನ್ನೂ ರೀಚ್ ಜಾಸ್ತಿ ಆದ್ರಿ ಆಗ ನೀವು. ಯಾಕಂದ್ರೆ ಒಂದು ಅಭಿಮಾನಿ ಬಳಗ ಇರುತ್ತೆ, ನಿಮ್ಮನ್ನು ಇಷ್ಟಪಡಕ್ ಶುರು ಮಾಡ್ತಾರೆ. ನಮ್ ದಾದಾ ಜೊತೆ ಭವ್ಯ ಮೇಡಮ್ ಅಂತ ಖುಷಿ ಪಡ್ತಾರೆ. ಅವಾಗ ಯಾರಾದ್ರೂ ಎಲ್ಲರೂ ಸಿಕ್ಕಿದಾಗೆಲ್ಲ ಅದ್ರದ್ದು ಗೊತ್ತಾಗ್ತಿತ್ತ ನಿಮಗೆ? ಓ, ನಾನು ಫೇಮಸ್ ಆಗ್ತಾ ಇದೀನಿ, ಜಾಸ್ತಿ ಫೇಮಸ್ ಆಗ್ತಾ ಇದೀನಿ? ಎಂಥದ್ದು ಗೊತ್ತಿಲ್ಲ ನನಗೆ. ಕೆಲವೊಂದು ನ್ಯೂಸ್ ಪೇಪರಲ್ಲಿ ಓದ್ತಿದ್ದೆ, ನಾನು ಹೇಳಿದೆ ವರ್ಕ್ ಲೋಡ್ ಇಷ್ಟಿತ್ತು ಅಂದ್ರೆ ನನಗೆ. ಅದು ಯಾವ್ದು ಅನುಭವಿಸೇ ಇಲ್ಲ? ಇಲ್ಲ 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 ಇಲ್ಲ, ಈಗ ಅನುಭವಿಸ್ತಿದ್ದೀನಿ ಅದೆಲ್ಲ ನೋಡಿ ನಾನು. ಈಗ ಒಂದು 10 years ಅಷ್ಟೇ. ಅದಕ್ಕೆ ಮುಂಚೆ ನಾನು ಇಂಡಸ್ಟ್ರಿಯಲ್ಲಿ ಇದ್ದಾಗ, ಚಿತ್ರರಂಗದಲ್ಲಿದ್ದಾಗ, ಆಮೇಲೆ ನೋಡಿ ಪೀಕಲ್ಲಿ ಇದ್ದಾಗಲೇ ಮದುವೆ ಆಗ್ಬಿಟ್ಟೆ ನಾನು. ಬರ್ತೀನಿ ಆ ಪಾಯಿಂಟ್ಗೆ.
ಈ ಭವ್ಯ ಮೇಡಮ್ಗೂ ಈ ಪ್ರೇಮ ಅನ್ನೋ ಅಂದ್ರೆ ಲವ್ ಇದೆಯಲ್ಲ, ಒಂದು ಅವಿನಾಭಾವ ಸಂಬಂಧ. ಅದು ಸಿನಿಮಾಗೋ ರಿಯಲ್ ಲೈಫ್ಗೋ ಹಂಗೆ ಕನೆಕ್ಟ್ ಆಗ್ಬಿಡುತ್ತೆ. ಎಲ್ಲ ಪ್ರೇಮ 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 ಅಂತಾನೆ ಇರುತ್ತೆ ನಿಮ್ ಸಿನಿಮಾಗಳೆಲ್ಲ. ಹೌದು, ಹಾ, ಮೋಸ್ಟ್ ಆಫ್ ದ ಮೂವೀಸ್ ಹಂಗೆ. ಬಟ್ ನಂದು ವಿಷ್ಣು ಸರ್ ಕೆಮಿಸ್ಟ್ರಿ ಸಖತ್ತಾಗಿತ್ತು ಬಿಡಿ. ಓ, ಏನು ಆಮೇಲೆ ಸೆಂಟಿಮೆಂಟ್ ಸೀನ್ಸು ಕೆಲವೊಂದು ಆ ಸೀನ್ಗಳಲ್ಲಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕೆಲವೊಂದು ಸೀನುಗಳು ತಂದೆ ಕರ್ಕೊಂಡು ಹೋಗ್ಬಿಡ್ತಾರೆ ನನ್ನ, ದುಃಖದ ಸೀನುಗಳು ಅವ್ರು ಎಷ್ಟು ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಿದ್ರು, ಅವಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಸೆಟಲ್ ಕೂತ್ ನೋಡ್ತಿದ್ರಿ. ನಾನು ಅದೇ ನಾನು ಹೇಳೋದು, ನಾನು ಅದನ್ನ ಅಬ್ಸರ್ವ್ ಮಾಡೋದು, ಕ್ಯಾರವಾನ್ಗೆ ಹೋಗೋದು ಅದೆಲ್ಲ ಸೀನೇ ಇಲ್ಲ, ಅಲ್ಲೇ ಕೂತು ನೆವರ್ ನೆವರ್. ನಾನು ತುಂಬ ಕಲಿತಿದ್ದೆ ನಾನು, ಯಾಕೆಂದರೆ ನಾನು ಏನು ಕಲ್ತಿಲ್ಲ ಎಲ್ಲ ಇಲ್ಲಿ ಕಲಿತಿದ್ದೆ ನಾನು. ಎಲ್ಲ ಇಂಥ ದೊಡ್ಡ ಆರ್ಟಿಸ್ಟ್ಗಳು ನೋಡಿ, ಅದು ವಿಷ್ಣು ಸರ್ ಅಂತ ಕಣ್ಣಲ್ಲೇ ಆ್ಯಕ್ಟ್ ಮಾಡೋರು ಅವರು. ಈಗ ಒಬ್ಬ ಅಪೋಸಿಟ್ ಪರ್ಸನ್ ನಿಮ್ಗೆ ಆ್ಯಕ್ಟ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇರೋ, ನಮ್ಮಂಥ ಇಂಟ್ರೆಸ್ಟ್ ಇರೋರಿಗೆ ಅದು ಗೊತ್ತಾಗುತ್ತೆ. ಹೌದು, ನನಗೆ ಆ್ಯಕ್ಟಿಂಗ್ ಬಂದ್ಬಿಡ್ತಿತ್ತು ಅದು. ಅದು ನನಗೆ ಗೊತ್ತಿಲ್ಲದೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅದು. ರಿಯಾಕ್ಷನ್ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿತ್ತು ವಿಷ್ಣು ಸರ್ದು. ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋವಾಗ ನಾನು ಅಷ್ಟು ಇನ್ವಾಲ್ವ್ ಆಗ್ತಿದ್ದೆ ಅಲ್ವಾ. ನಮಗೆ ನಿಮ್ಮ ಆನ್ ಸ್ಕ್ರೀನ್ ಜೋಡಿಯಲ್ಲಿ ನಾವು ಇಬ್ಬರನ್ನ ಮರೆಯೋಕೆ ಸಾಧ್ಯ ಇಲ್ಲ. ಒಂದು ನೀವು ಮತ್ತು ವಿಷ್ಣು ಸರ್ ಜೋಡಿ, ಇನ್ನೊಂದ್ ಕಡೆ ನೀವು ಮತ್ತು ಶಂಕರ್ ನಾಗ್ ಜೋಡಿ. ಅದೊಂದು ಆಮೇಲೆ ಬರ್ತೀನಿ ಅದಕ್ಕೆ. ಅದೊಂದು ಟ್ರ್ಯಾಕ್, ಇದೊಂದು ಟ್ರ್ಯಾಕ್. ಕರೆಕ್ಟ್. ಇದು ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಶುರು ಆಗ್ತಿತ್ತಾ ಸಿನಿಮಾಗಳಿವೆರಡು? ಹೌದೌದು. ಈ ಕಡೆ ವಿಷ್ಣು ಸರ್ ಜೊತೆ ಈ ಕಡೆ ಶಂಕರ್. ನನಗೆ ಇದೆಲ್ಲ ಗೊತ್ತೇ ಇಲ್ಲ. ಆಮೇಲೆ ಚಿತ್ರರಂಗ ಎಲ್ಲ ಬಿಟ್ಟ ಮೇಲೆ ನನಗೆ ಇದೆಲ್ಲ ನಡೀತಿದೆ ಅನಿಸ್ತು ನನಗೆ. ಎಷ್ಟು ಹೆಂಗೆ ಶಂಕರ್ ನಾಗ್ ಅವ್ರ ಕಣ್ಣಿಗೆ ಹೆಂಗ್ ಬಿದ್ರಿ ನೀವು? ಆಕ್ಚುಲಿ ನಾನು ನೋಡಿ ಅವಾಗ್ಲೇ ಹೇಳಿದ್ನಲ್ಲ, ನಾನು ಪ್ರೇಮ ಜ್ಯೋತಿ ಮಾಡಿದೆ, ಅವಾಗ್ಲೇ ನಾನು ಲಾರಿ ಡ್ರೈವರ್ ಅಂತ ಒಂದು ಮಾಡಿದ್ದೆ, ಅದೊಂದು ಬಿಟ್ಟೆ ನಾನು. ಅವ್ರ ಜೊತೆ ಲಾರಿ ಡ್ರೈವರ್ ಅಂತ ಬೇರಾಲ ಡೈರೆಕ್ಟರ್ ಅವರು, ಅವಾಗ ತೆಲುಗು ಇಲ್ಲೇ ಬಹಳಷ್ಟು ಪಿಕ್ಚರ್ ಮಾಡಿದ್ದಾರೆ ಅವರು. ಅವ್ರು ಯಾವುದೋ ತೆಲುಗು ರೀಮೇಕ್ ಮಾಡಿದ್ರು ಅವಾಗ, ಅದರಲ್ಲಿ ಶಂಕರ್ ನಾಗ್ ಜೊತೆ. ಶಂಕರ್ ನಾಗ್ ಅವ್ರಿಗೆ ಒಂಥರ ಆಕ್ಷನ್ ಹೀರೋ ಅವರು, ಆಕ್ಷನ್ ಹೀರೋ ಅವರು. ಇಟ್ಸ್ ವೆರಿ ಕರಾಟೆ ಕಿಂಗ್. ಹೌದು. ಆಮೇಲೆ ಈ ತೆಲುಗು ಪಿಕ್ಚರ್ಗಳು ಗೊತ್ತಲ್ವ ನಿಮ್ಗೆ, ಒಂಥರ ಅಬ್ಬರ ಇರುತ್ತೆ, ಸಾಂಗ್ಸು, ಆ ಥರ ಒಂದು ಮೂವಿ. ಶಂಕರ್ ನಾಗ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಯ್ತು, ನನಗೂ ಸೂಟ್ ಆಯ್ತು. ಅವ್ರ ಜೊತೆ ಆ ಥರ ಒಂದು ಟ್ರ್ಯಾಕಲ್ಲಿ ಹೋಯ್ತು ಅವ್ರ ಜೊತೆ ಮಾಡಿದ ಕ್ಯಾರೆಕ್ಟರ್ಗಳು. ಆ್ಯಕ್ಷನ್ನು, ತಪ್ಪಂಗುತಿ, ತೆಲುಗು ಇದಲ್ವಾ, ಅದು ಸಕ್ಸಸ್ ಆಯಿತು. ಅದು ಲಾರಿ ಡ್ರೈವರು. ಕಂಟಿನ್ಯೂಸ್ ಆಗಿ ಅಲ್ಲಿಂದ ಮತ್ತೆ ಅವ್ರ ಜೊತೆಗೆ ತಾಯಿ ಅಂತ ಮಾಡಿದೆ, ಆಮೇಲೆ ಸತ್ವ ಪರೀಕ್ಷೆ ಅಲ್ಲ, ಹುಲಿ ಹೆಬ್ಬುಲಿ ಅಂತ ಮಾಡಿದೆ. ಆಮೇಲೆ ಭಾಳಷ್ಟು ಮಾಡಿದ್ದೀನಿ ಅವ್ರ ಜೊತೆ, ನೆನಪಿಲ್ಲ ಈಗ ನನಗೆ. ಅವ್ರ ಜೊತೆ ಒಂದು 15 ಪಿಕ್ಚರ್ ಮಾಡಿದ್ದೀನಿ ಶಂಕರ್ ನಾಗ್ ಜೊತೆ. ಆಮೇಲೆ ತುಂಬಾ ಹಿಟ್ ಆಗಿದ್ದು ಸಾಂಗ್ಲಿಯಾನ ಫಸ್ಟ್ ಸೆಕೆಂಡ್. ಅದನ್ನ ಲೈಫಲ್ಲೇ ಮರೆಯಂಗಿಲ್ಲ ನಾವು ಯಾರು. ಓ ಗಾಡ್, ಸಾಂಗ್ಲಿಯಾನ ಇಸ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅದು. ವಿಷ್ಣು ಸರ್ದು ಈ ಟ್ರ್ಯಾಕ್ ಇಲ್ಲಿ, ಇವ್ರದ್ದು ಒಂದು 15 ಚಿತ್ರಗಳು ಇಲ್ಲಿ, ಅಲ್ಲೊಂದು ಟ್ರ್ಯಾಕ್ ಇಲ್ಲಿ. ಸೊ ಎಲ್ಲಾ ಸಿನಿಮಾ ಶಂಕರ್ ನಾಗ್ಗೆ ನೀವ್ ಇರ್ತಿದ್ರಿ, ನಾನು ಎಲ್ಲಾ ಸಿನಿಮಾ ಈ ಕಡೆ ವಿಷ್ಣು ಸರ್ ಜೊತೆ ನೀವ್ ಇರ್ತಿದ್ರಿ. ಮಧ್ಯ ಅಂಬರೀಶ್ ಸರ್ ಇದ್ರು ಅವ್ರು ಇಲ್ಲಿ, ಆಮೇಲೆ ಅನಂತ್ ನಾಗ್ ಸರ್ ಇದ್ರು, ಆಮೇಲೆ ಪ್ರಭಾಕರ್ ಅವರು ಇದ್ರು, ಆಮೇಲೆ ಯಾರು ಇನ್ನು ಬಹಳಷ್ಟು ವಿನೋದ್ ಆಳ್ವಾ ಇದ್ರು, ಚರಣ್ ರಾಜ್ ಇದ್ರು, ಅರ್ಜುನ್ ಸರ್ಜಾ ಇದ್ರು, ರಾಮಕೃಷ್ಣ ಹೆಗಡೆ ಇದ್ರು, ಬಹಳಷ್ಟು ದೇವರಾಜ್ ಅವ್ರು, ಆಮೇಲೆ ಬರ್ತಾ ದೇವರಾಜ್ ಮಾಡಿದ್ರು. ಈ ತರ ಬಹಳಷ್ಟು ಚಿತ್ರಗಳಿಗೆ ಮಾಡಿದ್ರು. ಕಾಶಿನಾಥ್ ಅವ್ರ ಜೊತೆ ಮಾಡಿದೆ. ಅವಾಗ ಮಾಡಿದಿರೋ ಇದನ್ನ ಲಾಸ್ಟ್ ಅವಳೇ ನನ್ನ ಹೆಂಡತಿ, ಅದು ಏನ್ ಸೂಪರ್ ಡೂಪರ್ ಹಿಟ್. ಇಟ್ ಇಸ್ ಬ್ಯೂಟಿಫುಲ್ ಪಿಕ್ಚರ್. ಅದು ತುಂಬಾ ಡೀಸೆಂಟ್ ಆಗಿ ತೆಗೆದ್ರು ಆ ಚಿತ್ರ. ನಾನು ಮುಂಚೆನೆ ಹೇಳಿದ್ದೆ ಅವ್ರಿಗೆ, ನಾನು ವಲ್ಗರ್ ಡೈಲಾಗ್ಸ್ ಎಲ್ಲ ಮಾತಾಡಲ್ಲ, ಡೀಸೆಂಟ್ ಆಗಿದೆ ಕ್ಯಾರೆಕ್ಟರ್ ಮಾಡಿ. ಈಗ ಅದು ಕಾಶಿನಾಥ್ ಅಂದ್ರೆ ಡಬಲ್ ಮೀನಿಂಗು ಆ ಥರ ಎಲ್ಲ ಇರುತ್ತೆ. ಮುಂಚೆನೆ ನಾನು ಹೇಳ್ಕೊಂಡ್ಬಿಟ್ಟೆ. ಅದು ಅಭಿನಯ ನೋಡಿದೆ, ಅದು ಅನುಭವ ನೋಡಿದ್ದೆ. ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಪ್ಪ, ನಾನು ಮಾಡದೇ ಇರೋದೇ ಬೆಟ್ರು. ಫಸ್ಟು ಇಂಟ್ರೊಡಕ್ಷನ್ನೇ ಕರೆಕ್ಟ್ ಇರ್ಬೇಕಲ್ವಾ ಅಂದ್ಬಿಟ್ಟು ಹೆಂಗೋ